ಹಲೋ ಮೈ ಡಿಯರ್ ಕ್ವೀನ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ದಿ ಫೇಮಸ್ ಬಿಡದಿ ಇಡ್ಲಿ ಹೋಟೆಲ್, ಗುರು ಹೋಟೆಲಲ್ಲಿ ಇದ್ದೀನಿ ನಾನು. ಈ ಹೋಟೆಲ್ಲು ಇಡ್ಲಿಗೇನೆ ತುಂಬ ಫೇಮಸ್ಸು. ಇಡ್ಲಿ ಮಾತ್ರ ಸಖತ್ತಾಗಿರುತ್ತೆ. ನಾವು ಬಿಡದಿ ಸೈಡ್ ಹೋದಾಗ ಈ ಇಡ್ಲಿ ಮತ್ತು ಚಾಯ್ನ ಮಿಸ್ ಮಾಡ್ಕೊಳ್ದಲೆ ನಾವು ಅಲ್ಲಿ ಹೋಗಿ ತಿನ್ಬಿಟ್ಟು ಬರ್ತೀವಿ. ಸೊ ಇವತ್ತು ನಾವು ಅಲ್ಲಿ ಹೋಗಿರೋ ಕಾರಣ, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ನಾವಿವತ್ತು ಟಿ ನರಸೀಪುರಕ್ಕೆ ಹೋಗ್ತಾ ಇದ್ದೀವಿ. ಇದು 13ನೇ ಕುಂಭಮೇಳ ನಡೀತಿರೋದ್ರಿಂದ 3 ಡೇಸ್ ಕುಂಭಮೇಳ ನಡೀತಿದೆ. ಸೊ ಹಾಗಾಗಿ ನಾವಿವತ್ತು ಬಿಡದಿಲ್ ಇಡ್ಲಿ ತಿನ್ಕೊಂಡು ಟಿ ನರಸೀಪುರದ ಕಡೆ ಇವತ್ತಿನ ನಮ್ಮ ಪಯಣ. 144ನೇ ಮಹಾಕುಂಭಮೇಳಕ್ಕೆ ಹೋಗೋದಕ್ಕೆ ನಾವು ತುಂಬ ಟ್ರೈ ಮಾಡ್ದೋ. ಟಿಕೆಟ್ ಸಿಗದಲ್ಲೇ ಇರೋ ಕಾರಣ ಸ್ವಲ್ಪ ಪ್ಲ್ಯಾನ್ನ ಸ್ಟಾಪ್ ಮಾಡಿದ್ದು. ಸೊ ನಮ್ಮ ಕರ್ನಾಟಕದಲ್ಲೇ ನಡೀತಿದೆ ಅಂತ ಗೊತ್ತಾದಾಗ ಇಲ್ಲಿಗಾದ್ರೂ ಹೋಗ್ಬೋದಲ್ವಾ? ನಮ್ಮ ಕರ್ನಾಟಕದಲ್ಲೇ, ನಮ್ಮ ನೆಲದಲ್ಲೇ ನಡೀತಿರೋ ಅಂಥ ಕುಂಭಮೇಳನಾದರೂ ಯಾಕೆ ನಾವು ಮಿಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ಗಾಡಿಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಟಿ ನರಸೀಪುರದ ಕಡೆ 2 ವೀಲರಲ್ಲಿ ಹೊರಟು ಹೋಗ್ತಾ ಮಳವಳ್ಳಿ ಮೇನ್ ರೋಡಲ್ಲಿ ಕಬ್ಬಿನ ಜ್ಯೂಸ್ ಅಂಗಡಿ ಕಾಣಿಸ್ತು. ಈ ಶಾಪ್ನ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಈ ಶಾಪ್ ಬಗ್ಗೆ ವಿಡಿಯೋಸ್ ಕೂಡ ಮಾಡಿದ್ರು. ಸೊ ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಈ ಕಬ್ಬಿನ ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸ್ತು. 2 ಗ್ಲಾಸು ಸ್ಟ್ರಾಂಗ್ ಆಗಿ ಶುಂಠಿ ಹಾಕ್ಸ್ಬಿಟ್ಟು 2 ಕಪ್ಪು ಕಬ್ಬಿನ ಜ್ಯೂಸ್ನ ನಾನು ನಮ್ಮ ಮನೆಯವರು ಕುಡ್ದು. ಚೆನ್ನಾಗಿತ್ತು. ಕಬ್ಬಿನ ಜ್ಯೂಸ್ನ ಕುಡಿದ್ಬಿಟ್ಟು ನಾವು ಅಲ್ಲಿಂದ ನೆಕ್ಸ್ಟು ಹೊರಟು. ಆಲ್ಮೋಸ್ಟ್ ನಾವು ಅರ್ಧ ರೀಚ್ ಆಗಿದ್ದು. ಇಲ್ಲಿಂದ ಬ್ಯಾಂಗ್ಳೂರಿಂದ ಟಿ ನರಸೀಪುರಕ್ಕೆ ಆಲ್ಮೋಸ್ಟು 65 ಕಿಲೋಮೀಟರ್ ಆಗುತ್ತೆ. ಸೊ ನಾನೊಂದು ಸ್ವಲ್ಪ ದೂರ ಮತ್ತು ನಮ್ಮ ಯಜಮಾನ್ರು ಒಂದು ಸ್ವಲ್ಪ ದೂರ ಬೈಕಲ್ಲಿ ಇಬ್ಬರು ಶಿಫ್ಟ್ ಮಾಡಿಕೊಂಡು ಡ್ರೈವ್ ಮಾಡಿಕೊಂಡು ಹೊರಟು. ಸೊ 2 ವೀಲರಲ್ಲಿ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಅಷ್ಟು ದೂರ ಟ್ರಾವೆಲ್ ಮಾಡೋದು. ಬಟ್ ಟ್ರೈ ಮಾಡೋಣ ಒಂದ್ಸಲಿ. ಬೈಕಲ್ಲಿ ಇಷ್ಟು ಲಾಂಗ್ ನಾವು ಹೋಗಿಲ್ಲ ಯಾವತ್ತೂ. ಸೊ ಹಾಗಾಗಿ ನಾವು ಹೊರಟು. ಸೊ ನಾವು ಇವಾಗ ಆಲ್ಮೋಸ್ಟ್ ಟಿ ನರಸೀಪುರ ರೀಚ್ ಆಗಿದ್ದೀವಿ. ಇನ್ನೊಂದು 1/2 ಕಿಲೋಮೀಟರ್ ಇದೆ. 1/2 ಕಿಲೋಮೀಟರ್ ಇರಬೇಕಾದ್ರೇ ಇಷ್ಟು ಜಾಮ್ ಇದೆ. ಬಿಕಾಸ್ ಆಫ್ ನಾವು ಕುಂಭಮೇಳಕ್ಕೆ 2ನೇ ದಿನ ಹೊರಟಿದ್ದು. 10, 11, 12 3 ದಿನ ಕುಂಭಮೇಳ ನಡೀತಾ ಇದ್ದಿದ್ದು. ಸೊ ಹಾಗಾಗಿ ನಾವು ಸೆಕೆಂಡ್ ಡೇ ಹೊರಟು. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಮತ್ತು ಪಾರ್ಕಿಂಗೋಸ್ಕರ ಸ್ವಲ್ಪ ಸ್ಪೇಸಿಯಸ್ ಆಗಿ ಜಾಗನೂ ಸಹ ಇತ್ತು. ಆರಾಮಾಗಿ ಪಾರ್ಕಿಂಗ್ ಎಲ್ಲ ನಾವು ಮಾಡ್ಕೊಬೋದು 2 ವೀಲರಲ್ಲಿ ಬಂದರೆ. ಮತ್ತು 4 ವೀಲರು ಟಿ ಎಲ್ಲದರಲ್ಲೂ ಬಂದಿದ್ರು. ನೋಡಿ ಪಾರ್ಕಿಂಗ್ ಜಾಗ ಎಲ್ಲ ತುಂಬಾ ಸ್ಪೇಸಿಯಸ್ ಆಗಿದೆ. ಬಟ್ ಸ್ವಲ್ಪ ಜಾಮ್ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ತುಂಬ ಜಾಸ್ತಿನೇ ಇತ್ತು. ಒಂದು 1/2 ಕಿಲೋಮೀಟರ್ ಅಷ್ಟು ಜಾಮ್ ಆಗಿತ್ತು. ಸೊ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಟು. ಮತ್ತು ಇಲ್ಲೇ ಇಷ್ಟು ಟ್ರಾಫಿಕ್ ಇದೆ ಅಲ್ಲ, ಸೊ ಒಳಗಡೆ ಎಷ್ಟು ಜನ ಜಾಸ್ತಿ ಇರ್ಬೋದಲ್ವಾ ಅಂದ್ಕೊಂಡು ನಾವು ಗೆಸ್ ಮಾಡಿಕೊಂಡು ಹೊರಟು. ಸೊ ಎಷ್ಟು ರಶ್ ಇರುತ್ತೋ ಅಂತ ಅಂದ್ಬಿಟ್ಟು ನೋಡಿ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಕುಂಭಮೇಳ ನಡೀತಿರೋ ದೇವಸ್ಥಾನದ ಕಡೆ ನಾವು ಹೊರಟು. ಒಂದು 1/2 ಕಿಲೋಮೀಟರ್, ಅಲ್ಲಿಂದ ಒಂದು 1/2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಒಳಗಡೆ, ದೇವಸ್ಥಾನದೊಳಗಡೆ. ಇಲ್ಲಿ ಯಾವ ರೀತಿಯಾದಂಥ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಇದು ಎಂಟ್ರೆನ್ಸು. ಜನನೂ ಸಹ ಅಷ್ಟೇ ರಶ್ ಇದ್ದಾರೆ. ಆಫ್ಟರ್ನೂನ್ ಆದಮೇಲೆ ಇನ್ನೂ ಸಹ ಮೋಸ್ಟ್ಲಿ ಜಾಸ್ತಿ ಆಗ್ಬೋದು. ನಾವು ಮಾರ್ನಿಂಗು 11 o'clock ಆಗಿತ್ತು ನಾವು ರೀಚ್ ಆದಾಗ ಕುಂಭಮೇಳಗೆ. ನಾವು ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟಿದ್ದು. ಇದು ಅಗಸ್ತೇಶ್ವರ ದೇವಸ್ಥಾನ, ಇದು ಮೇನ್ ದೇವಸ್ಥಾನ. ಇಲ್ಲಿ 2 ಸೈಡು ಒಂದು ಹೋಗೋದಕ್ಕೆ ಮತ್ತು ಬರೋದಕ್ಕೆ ಕಂಬಿಗಳೆಲ್ಲ ಹಾಕಿ ಡಿವೈಡರ್ ಮಾಡಿದರು. ನಾವಿವಾಗ ಕುಂಭಮೇಳದ ಹತ್ರ ಹೋಗ್ತಾ ಇದ್ದೀವಿ, ನದಿ ಹತ್ರ. ತುಂಬಾ ಚೆನ್ನಾಗಿ ಎಲ್ಲ ಶಿಸ್ತುಬದ್ಧವಾಗಿಯೇ ಮಾಡಿದರು ಅಂತಲೇ ಹೇಳ್ಬೋದು. ಮತ್ತು ಪೊಲೀಸ್ ಸೆಕ್ಯೂರಿಟೀಸ್ ಎಲ್ಲ ತುಂಬಾ ಇದ್ದರು. ಯಾವ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತ ಅಲೌನ್ಸ್ ಕೂಡ ಮಾಡ್ತಾಯಿದ್ರು. ಲೈನಾಗೆ ಬರಬೇಕು ಮತ್ತು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ ಅಂತೆಲ್ಲ ಅಲೌನ್ಸ್ ಮಾಡ್ತಾಯಿದ್ರು. ಏನಾದರೂ ಅವ್ರಿಗೆ ತೊಂದರೆ ಆಗೋ ಥರ ಕಾಣಿಸ್ತಿದ್ರೆ ಮತ್ತು ಗಲೀಜು ಮಾಡ್ತಿದ್ರೆ ಅಲೌನ್ಸ್ ಕೂಡ ಮಾಡ್ತಾಯಿದ್ರು, ಮಾಡಬೇಡಿ ಅಂತೆಲ್ಲ ಹೇಳಿ. ತುಂಬ ಚೆನ್ನಾಗಿ ವ್ಯವಸ್ಥೆನ
ಕ್ರಿಯೇಟ್ ಮಾಡಿದ್ರು. ಎಲ್ಲಾರ್ಗು ಸ್ನಾನ ಮಾಡ್ಲಿಕ್ಕೆ ಅವಕಾಶ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಲೇಡೀಸ್ಗೆ ಡ್ರೆಸ್ ಚೇಂಜಿಂಗ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಬಾಯ್ಸ್ಗೆ ಸೆಪ್ರೇಟ್ ಆಗ್ಲಿ, ಗರ್ಲ್ಸ್ಗೆ ಸೆಪ್ರೇಟ್ ಅಂತ ಹೇಳ್ಬಿಟ್ಟು ಸೆಪ್ರೇಟ್ ಆಗಿ ಮಾಡಿದ್ರು. ಅಲ್ಲಿನ ವ್ಯವಸ್ಥೆಗಳನ್ನೆಲ್ಲ ನೋಡ್ಕೊಂಡು ನಾನು ಮತ್ತೆ ನಮ್ಮ ಯಜಮಾನ್ರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ನಾವು ಮಾಡಿರ್ತಕ್ಕಂಥ ಗೊತ್ತಿಲ್ದಿರೋ ಪಾಪಗಳನ್ನೆಲ್ಲ ತೊಳೆದು ಹಾಕಿ ಪುಣ್ಯ ಲಭಿಸ್ಲಿ ಅಂತ ಹೇಳ್ಬಿಟ್ಟು ಗಂಗಾ ತಾಯಿಗೆ ನಾವು ನಮಸ್ಕಾರ ಮಾಡಿಕೊಂಡು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ದೇವಸ್ಥಾನದ ಕಡೆ ಹೊರಟು. ದೇವಸ್ಥಾನ ಕಡೆ ದರ್ಶನಕ್ಕೆ ಅಂತ ಹೋದಾಗ ಅಲ್ಲೂ ಸಹ ಜನ ಜಾಸ್ತಿ ಇತ್ತು, ಕ್ಯೂ ತುಂಬಾನೇ ಇತ್ತು. ಆ ಕ್ಯೂ ಮಧ್ಯದಲ್ಲಿ ನಾವು ದೇವರ ದರ್ಶನ ಬೇಗ ಆಗುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ, ಏಕೆಂದರೆ ಅಷ್ಟೊಂಥರ ರಶ್ ಇತ್ತು. ಸೊ ರಶಲ್ಲಿ ನಾವು ದೇವರ ದರ್ಶನನೂ ಸಹ ಮಾಡಿಕೊಂಡು ಅಲ್ಲಿಂದ ನೋಡಿ ಎಷ್ಟು ರಶ್ ಇದೆ. ಒಳಗಡೆಗೆ ಹೋಗೋ ಅಷ್ಟರಲ್ಲಿ ಮಿನಿಮಮ್ 1 ಅವರ್ ಆಯಿತು. ಅಷ್ಟು ರಶ್ ಇದ್ರೂ ಸಹ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬಂದಾಗ ಅಲ್ಲಿ 9 ಜ್ಯೋತಿರ್ಲಿಂಗಗಳ ಎಕ್ಸಿಬಿಷನ್ ಇಟ್ಟಿದ್ರು. ಅಲ್ಲಿ ಜ್ಯೋತಿರ್ಲಿಂಗಗಳ ಎಕ್ಸಿಬಿಷನಲ್ಲಿ ತುಂಬ ಚೆನ್ನಾಗಿ 9 ಜ್ಯೋತಿರ್ಲಿಂಗಗಳ ಅಲಂಕಾರ ಚೆನ್ನಾಗಿತ್ತು. ಆ ಜ್ಯೋತಿರ್ಲಿಂಗಗಳ ದರ್ಶನನ ಮಾಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ನಾನು ಒಂದೊಂದೇ ಲಿಂಗುನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೊಂದು ಲಿಂಗುವಿನ ಅಲಂಕಾರವು ಕೂಡ ತುಂಬ ವಿಭಿನ್ನವಾಗಿತ್ತು. ಲಾಸ್ಟಲ್ಲಿ 1-2 ಲಿಂಗಗಳಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಲಂಕಾರಗಳಂತೂ ತುಂಬ ಚೆನ್ನಾಗಿ ಮಾಡಿದರು. ಇದು ತ್ರಯಂಬಕೇಶ್ವರ ಲಿಂಗು, ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು. ಒಂಬತ್ತು ಜ್ಯೋತಿರ್ಲಿಂಗಗಳ ದರ್ಶನ ಮುಗಿಸ್ಕೊಂಡು ನಾವು ಈಚೆ ಬಂದಮೇಲೆ 120 ಮೀಟರ್ ಅಷ್ಟು ಮುಂದೆ ಬಂದಾಗ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು. ಫ್ರೀ ಪ್ರಸಾದನ ವಿತರಣೆ ಮಾಡ್ತಾ ಇದ್ರು. ಪ್ರಸಾದ ಅನ್ನೋದಕ್ಕಿಂತ ಹೆಲ್ತು ಸಹ ತುಂಬ ಇಂಪಾರ್ಟೆಂಟ್ ಅನಿಸ್ತು. ಬಿಕಾಸ್ ಆಫ್ ಅನ್ನ ಬೆಂದಿರಲಿಲ್ಲ. ಸೊ ಆದರೂ ಪರವಾಗಿಲ್ಲ, ಪ್ರಸಾದ ಅಲ್ವಾ ಅಂದ್ಬಿಟ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಸಾದನ ತಿಂದ್ಬಿಟ್ಟು ನಾವು ಅಲ್ಲಿಂದ ನಂಜನಗೂಡು ಕಡೆ ಹೊರಟು. ಇಲ್ಲಿಂದ ನಂಜನಗೂಡು ಬರೀ 30 ಕಿಲೋಮೀಟರ್ ಇತ್ತು. ಇಷ್ಟು ಹತ್ರ ಬಂದ್ಬಿಟ್ಟು ನಂಜನಗೂಡ್ಗೆ ಹೋಗಲಿಲ್ಲ ಅಂದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನಂಜನಗೂಡು ಕಡೆ ಬೈಕ್ನ ಟರ್ನ್ ಮಾಡ್ದು. ಇವಾಗ ನಂಜನಗೂಡು ಹತ್ರ ಒಂದು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 1/2 ಕಿಲೋಮೀಟರ್ ರೀಚ್ ಆಗೋಷ್ಟು ಡಿಸ್ಟೆನ್ಸ್ ಇದ್ರು. ಸೊ ನಾವಲ್ಲಿ ನೇಚರ್ನೆಲ್ಲ ನೋಡಿಕೊಂಡು, ಸನ್ಸೆಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ನೇಚರ್ನೆಲ್ಲ ನೋಡಿಕೊಂಡು ನಾವು ಹಾಗೇನೆ ನಂಜನಗೂಡು ಕಡೆ ಹೊರಟು. ನಾವು ತುಂಬ ಟ್ರೈ ಮಾಡ್ತಿದ್ದೋ ಆ್ಯಕ್ಚುಲಿ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ. ಸೊ ಟಿಕೆಟ್ ಸಿಗ್ದಲೇ ಇರೋ ಕಾರಣ ತುಂಬಾ ಬೇಜಾರಾಗಿತ್ತು. ಸೊ ಟಿ ನರಸೀಪುರದಲ್ಲಿ ನಡೀತಿರೋ ಕುಂಭಮೇಳ ನೋಡಿಕೊಂಡು ತುಂಬಾ ಖುಷಿ ಅನ್ನಿಸ್ತು. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಂಜನಗೂಡಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿನ ಪ್ಲೇಸಸ್ಗಳನ್ನೆಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ನಾವಲ್ಲಿಂದ ಮತ್ತು ಬ್ಯಾಂಗ್ಳೂರ್ ಕಡೆ ನಾವು ಹೊರಟು. ಸೊ ಇವತ್ತಿನ ಈ ವಿಡಿಯೋ ವ್ಲಾಗ್ ಕತೆ ಇದಾಗಿತ್ತು. ನಾವು ಟಿ ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಮಿಂದಿದ್ದು ತುಂಬಾ ಖುಷಿ ಅನ್ನಿಸ್ತು. ಸೊ ಇವತ್ತಿನ ವಿಡಿಯೋ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.